ದೇವ್ರು ಸರಿ ಇಲ್ಲ, ಧರ್ಮ ಸರಿ ಇಲ್ಲ, ವೇಷ ಸರಿ ಇಲ್ಲ, ಭಾಷೆ ಸರಿ ಇಲ್ಲ, ನಮ್ಮ ಬಿಂದಿಯಿಂದ ಹಿಡಿದು ವೇದಾಂತದವರೆಗೂ ಎಲ್ಲವನ್ನೂ ಅವಹೇಳನ ಮಾಡಿ ಮಾಡಿ ಕುತ್ಸಿತವಾಗಿ ತೋರಿಸಿ ಈಗ ಕನ್ಯಾದಾನದಂಥ ಪರಮ ಪವಿತ್ರವಾದ ಪ್ರಶಸ್ತವಾದ ಅತ್ಯಂತ ಸಂಭ್ರಮದ ಸಂದರ್ಭಕ್ಕೂ ಕೈ ಹಾಕ್ತಾ ಇದ್ದಾರೆ. ಈಗಲೂ ನೋಡ್ಕೊಂಡು ಕೂತಿದ್ರೆ ನಮ್ಮನ್ನು ಯಾರು ರಕ್ಷಿಸ್ತಾರೆ? ಸ್ವಲ್ಪ ನಾವು ಎಚ್ಚೆತ್ಕೊಳ್ಳೋಣ. ಮೈಂಡ್ ಯರ್ ಓನ್ ಬಿಸ್ನೆಸ್ ಅಂತ ಹೇಳೋದಕ್ಕೆ ನಾವು ಕಲಿಬೇಕಾಗತ್ತೆ. ನಮಸ್ಕಾರ. ಇತ್ತೀಚೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಕನ್ಯಾದಾನ ಅಲ್ಲ ಕನ್ಯಾಮಾನ ಬೇಕಾಗಿರೋದು ಅಂತ. ಅದನ್ನು ಹೇಳಿದಂಥವರು ಈ ಕನ್ಯಾದಾನದ ಒಂದು ಪದ್ಧತಿಯನ್ನು ಎಷ್ಟು ಅಪಾರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಅಪಾರ್ಥವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ನಮ್ಮಲ್ಲಿ ಸ್ವಗೋತ್ರದಲ್ಲಿ ಮದುವೆ ಆಗಬಾರ್ದು. ಇವತ್ತು ಜೆನೆಟಿಕ್ಸ್ ಕೂಡ ಅದನ್ನೇ ಹೇಳುತ್ತೆ. ಇಮಿಡಿಯೇಟ್ ಅಣ್ಣ ತಮ್ಮಂದರು, ಅಕ್ಕ ತಮ್ಮಂದರು ಅದೇ ಫ್ಯಾಮಿಲಿ ಒಳಗೆ ಮದುವೆ ಆಗಬಾರ್ದು ಅಂತ. ಯಾಕೆ ಅಂತಂದರೆ ಅದು ಜೆನೆಟಿಕ್ ಡಿಸಾರ್ಡರ್ಸ್ ಆಗುತ್ತೆ ಅಂತ. ಅದು ಇಟ್ಸ್ ಸೈಂಟಿಫಿಕಲಿ ಪ್ರೂವನ್. ಹಾಗಿರುವಾಗ ನಮ್ಮ ಈ ವಲಯದ ಅಲ್ಲದಂಥ ಬೇರೊಬ್ಬರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡುವಾಗ ಅವರಿಗೂ ಹಾಗೆ ಅನ್ಯಗೋತ್ರದ ಒಂದು ಸ್ತ್ರೀ ಬೇಕು. ಮದುವೆ ಆಗಬೇಕಾದ್ರೆ ಇವರಿಗೂ ಅದೇ ಆಗಬೇಕಾಗಿದೆ. ಅದು ಹುಡುಗಿಗೂ ಸಂತೋಷ, ಆ ಹುಡುಗಿಯನ್ನು ಮದುವೆ ಮಾಡಿಕೊಡುವಂಥ ತಂದೆ ತಾಯಂದ್ರಿಗೂ ಸಂತೋಷ, ಆ ಒಂದು ಕನ್ಯೆಯನ್ನು ಸ್ವೀಕರಿಸುವಂಥ ಆ ಕುಟುಂಬಕ್ಕೂ ಸಂತೋಷ. ಮೂರು ಜನರಿಗೂ ಒಂದು ಸೆಲೆಬ್ರೇಷನ್. ಅದು ಇಟ್ಸ್ ಎ ಡಿಗ್ನಿಟಿ, ಒಂದು ಸಂತೋಷದ ಸಂದರ್ಭ. ನೆಚ್ಚಿನ ಮಗಳಿಗೆ ಸಂಸ್ಕಾರ ಕೊಟ್ಟು ಅವಳಿಗೆ ಒಡವೆ ವಸ್ತ್ರಗಳನ್ನು ಕೊಟ್ಟು ಪರಮ ಪ್ರೇಮದಿಂದ ಎಲ್ಲರೂ ಸೇರಿ ಒಂದು ವರ್ಣಮಯವಾದಂಥ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ನಾವು ನಮ್ಮ ಮಗಳನ್ನು ನಿಮಗೆ ಒಪ್ಪಿಸ್ತಾ ಇದ್ದೀವಿ ಅಂತ ಹೇಳುವಾಗ ಆ ವಧುವಿಗೆ ಎಂಥ ಖುಷಿ ಇರುತ್ತೆ, ಸ್ವೀಕರಿಸುವಂತಹ ವರನಿಗೆ ಎಷ್ಟು ಖುಷಿ ಇರುತ್ತೆ, ಎರಡೂ ಕುಟುಂಬದವ್ರಿಗೆ ಎಷ್ಟು ಖುಷಿ ಇರುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಹಾಕ್ಬಿಟ್ಟು ಹುಡುಗಿನ ವಸ್ತುವಿನಂತೆ ಕೊಡ್ತಾ ಇದ್ದಾರೆ. ಇದು ಕನ್ಯಾದಾನ, ಇದು ಅವಳಿಗೆ ಅವಮಾನ, ಕನ್ಯಾಮಾನವನ್ನು ಕೊಡಬೇಕು ಅಂತ ಹೇಳುವಂಥ ಆ ಕ್ರೌರ್ಯ ಇದೆಯಲ್ಲ, ಆ ಕುಸಂಸ್ಕೃತ ಮನಸ್ಸಿಂದ ಮಾತ್ರ ಅಂತ ಭಾವನೆ ಬರೋಕ್ಕೆ ಸಾಧ್ಯ. ಈ ದೇಶ ಧರ್ಮ ಸಂಸ್ಕೃತಿಗಳನ್ನು ಏನೇನೂ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅಲ್ಲ, ಅರ್ಥ ಮಾಡ್ಕೊಂಡಿದ್ರು ಇದನ್ನು ಹೀಯಾಳಿಸುವಂಥ, ಇದನ್ನು ನಾಶ ಮಾಡುವಂಥ ಅಜೆಂಡಾಯಿಂದಲೇ ಹೊರಟಂಥ ವ್ಯಕ್ತಿಗಳು ಇವರು ಅನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ಹಾಗಾಗಿ ಕನ್ಯಾದಾನ ಅಂತ ಹೇಳುವಾಗ ನಾವು ಅದರಲ್ಲಿ ಒಂದು ಡಿಗ್ನಿಟಿ ಇದೆ. ಅವಳನ್ನು ಕೊಟ್ಟು ಬಿಡೋದು ಅಂತಲ್ಲ. ಈ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಪರಾಯಿ ಧನ್, ಈ ಮಾತುಗಳೆಲ್ಲ ಬೆಳೆದಿರೋದು ಈ ಬಾಲಿವುಡ್ಡಿಂದ ಮತ್ತು ನಮ್ಮ ಸಿನಿಮಾಗಳಿಂದ ಅನ್ನೋದನ್ನು ನಾವು ಮರೀಬಾರ್ದು. ಮೂಲ ಸ್ಮೃತಿಗಳಲ್ಲಿ ನಾವು ನೋಡಿದಾಗ ಸಂತೋಷವಾಗಿ ಆ ವಧುವಿಗೆ ಅರ್ಹನಾದಂತಹ, ಎಲಿಜಿಬಲ್ ಆಗಿರುವಂಥ, ಆರೋಗ್ಯಶಾಲಿಯಾದಂಥ, ವಿದ್ಯಾವಂತನಾದಂಥ ಹುಡುಗನನ್ನು ಕಂಡು ಅವಳ ಇಚ್ಛೆಯನ್ನು ಮನ್ನಿಸಿ ಅವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಇದೆಯೇ ಹೊರತು ಕೊಟ್ಟುಬಿಡಿ, ಕೈ ತೊಳ್ಕೊಂಬಿಡಿ, ಈ ಥರ ಎಲ್ಲ ಖಂಡಿತವಾಗಿ ಇಲ್ಲ. ಇದೆಲ್ಲ ನಮ್ಮ ಸಿನಿಮಾಗಳಲ್ಲಿ ಬಂದದ್ದು. ಈ ದೇವ್ರ ಸಿನಿಮಾ ಅಂತ ಮಾಡ್ತಾರೆ. ಯಾಕಾದರೂ ಮಾಡ್ತಾರೋ ಅನಿಸುತ್ತೆ. ಅದರಲ್ಲಿ ಹೀರೋಯಿನ್ ಅಳ್ತಾನೇ ಇರಬೇಕು, ಹೀರೋ ಡಮ್ಮಿ ಥರ ನೋಡ್ತಾ ಇರಬೇಕು, ಒಬ್ಬ ವಿಲೇನ್ ಕಾಟ ಕೊಡ್ತಾ ಇರಬೇಕು ಇವ್ರಿಗೆ. ಈ ರೀತಿಯಲ್ಲೇ ನಡೆಸ್ತಾರೆ. ಹೀಗೆ ಮಾಡಿ ಮಾಡಿ ಏನಾಗಿದೆ, ನಮ್ಮ ಮನಸ್ಸಿನಲ್ಲಿ ಒಂದು ಕಂಡೀಷನ್ ಆಗಿಬಿಟ್ಟಿದೆ. ಸೊ ಕನ್ಯೆ ಅಂತಂದರೆ, ಕನ್ಯಾದಾನ ಅಂತಂದರೆ ಮದುವೆ ಮಾಡಿಕೊಟ್ಟ ಮಗಳು ಅಂದರೆ ಅವಳು ನಮ್ಮ ಕೈ ತೊಳ್ಕೊಂಡು ಹಾಗೆ ಅಲ್ಲಿ ಹೋಗಿ ಅವಳು ಸಫರಿಂಗ್ ಏಂಜಲ್ ಆಗ್ತಾಳೆ. ಇದೆಲ್ಲ ಭ್ರಾಂತಿಗಳನ್ನು ನಮಗೆ ತುಂಬ ಹುಟ್ಟಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇದಕ್ಕೆಲ್ಲ ಸಬ್ಸ್ಕ್ರೈಬ್ ಆಗಿಬಿಡ್ತೀವಿ. ಆದರೆ ಮೂಲದಲ್ಲಿ ನೋಡಿದಾಗ ತುಂಬ ಸಂತೋಷದ ಸಂದರ್ಭ ಅದು ಕನ್ಯಾದಾನವೇ ಅವಳಿಗೆ ಮಾಡುವಂಥ ಒಂದು ದೊಡ್ಡ ಸಮ್ಮಾನ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು ಅವಮಾನವಲ್ಲ, ಇದು ಸಮ್ಮಾನ. ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು ದಯವಿಟ್ಟು ಇದನ್ನು ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿರುವ ಸ್ಪಿರಿಟ್ ಏನಿದೆ, ಸಂತೋಷ ಏನಿದೆ, ಅದನ್ನು ನೋಡಬೇಕು. ಯಾರೋ ಬಂದ್ಬಿಟ್ಟು ಆಚೆಯಿಂದ ಬಂದ್ಬಿಟ್ಟು ಏನೋ ಹೇಳಿಬಿಟ್ಟು ಬಾಯಿಗೆ ಬಂದ ಹಾಗೆ ಒಂದು ನ್ಯಾರೇಟಿವ್ನ ಕ್ರಿಯೇಟ್ ಮಾಡಿಬಿಟ್ರೆ ಅದನ್ನು ಒಪ್ಪಿಬಿಡೋ ಅಂಥದ್ದು. ಹೌದು ನಮ್ಮಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲ ಬಿಡ್ತಾ ಬಂದ್ಬಿಡೋದು. ಅದು ಸರಿ ಇಲ್ಲ, ಸರಿ ಬಿಟ್ಬಿಡು, ಅಜ್ಜಿ ಸರಿ ಇಲ್ಲ ಬಿಟ್ಬಿಡು, ತಾತ ಸರಿ ಇಲ್ಲ ಬಿಟ್ಬಿಡು, ದೇವ್ರು ಸರಿ ಇಲ್ಲ, ಧರ್ಮ ಸರಿ ಇಲ್ಲ, ವೇಷ ಸರಿ ಇಲ್ಲ, ಭಾಷೆ ಸರಿ ಇಲ್ಲ, ನಮ್ಮ ಬಿಂದಿಯಿಂದ ಹಿಡಿದು ವೇದಾಂತದವರೆಗೂ ಎಲ್ಲವನ್ನೂ ಅವಹೇಳನ ಮಾಡಿ ಮಾಡಿ ಕುತ್ಸಿತವಾಗಿ ತೋರಿಸಿ ಈಗ ಕನ್ಯಾದಾನದಂಥ ಪರಮ ಪವಿತ್ರವಾದ ಪ್ರಶಸ್ತವಾದ ಅತ್ಯಂತ ಸಂಭ್ರಮದ ಸಂದರ್ಭಕ್ಕೂ ಕೈ ಹಾಕ್ತಾ ಇದ್ದಾರೆ. ಈಗಲೂ ನೋಡ್ಕೊಂಡು ಕೂತಿದ್ರೆ ನಮ್ಮನ್ನು ಯಾರು ರಕ್ಷಿಸ್ತಾರೆ? ಸ್ವಲ್ಪ ನಾವು ಎಚ್ಚೆತ್ಕೊಳ್ಳೋಣ. ಮೈಂಡ್ ಯರ್ ಓನ್ ಬಿಸ್ನೆಸ್ ಅಂತ ಹೇಳೋದಕ್ಕೆ ನಾವು ಕಲಿಬೇಕಾಗತ್ತೆ. ನಿಜಕ್ಕೂ ಸ್ತ್ರೀಯ ಮೇಲೆ ತುಂಬ ಒಂದು ದೌರ್ಜನ್ಯ ಮಾಡುವಂತಹ, ಅವಳನ್ನು ಯಾವುದೋ ಒಂದು ಆಡಮ್ನ ರಿಬ್ಬಿಂದ ತೆಗೆದಂತಹ ಒಂದು ವ್ಯಕ್ತಿ ಅಂತಲೋ, ಅಥವಾ ಅವಳು ಕೇವಲ ಒಂದು ಮಕ್ಕಳು ಹಡೆಯುವ ಯಂತ್ರ ಅಂತ ಕಾಣುವಂತಹ ಪೈಶಾಚಿಕ ಮತಗಳ ಬಗ್ಗೆ ಬೆಟ್ಟು ತೋರಿಸಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡುವ ಧೈರ್ಯ ಇವ್ರಿಗಿಲ್ಲ. ಆದರೆ ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ ಅಂತನ್ನುವ ಜನ ನಾವು ಎಷ್ಟು ಸುಮ್ಮನಿದ್ರು ಇನ್ನಷ್ಟು ತಲೆ ಮೇಲೆ ಬಗ್ಗದವನಿಗೊಂದು ಗುದ್ದು ಜಾಸ್ತಿ ಅನ್ನೋ ಥರ ಆಗಿಬಿಟ್ಟಿದೆ. ದಿಸ್ ಇಸ್ ಟೂ ಮಚ್.
ಎಲ್ಲಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಭಗವಂತ ಅಭಯ ವರದಗಳನ್ನು ತೋರಿಸ್ತಾನೆ, ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ನಿಂತಿರ್ತಾನೆ. ನಮ್ಮ ದೇವತಾ ಮೂರ್ತಿಗಳನ್ನು ನೋಡಿದ್ರೆ ಗೊತ್ತಾಗತ್ತೆ. ಹಾಗಾಗಿ ಒಂದು ಸಹನೆಗೂ ಒಂದು ಮಿತಿ ಇರುತ್ತೆ. ಈ ಅನ್ಯಾಯವನ್ನು, ಈ ಬಗೆಯ ನಿರಂತರವಾದ ಒಂದು ನಮ್ಮ ಮೇಲಿನ ಈ ಆಕ್ರಮಣ ಏನಿದೆ, ವೈಚಾರಿಕ ಆಕ್ರಮಣ ಏನಿದೆ, ಮತ್ತು ವಿಕೃತವಾದ ಭಾವನೆಗಳನ್ನು ಹರಡಿ ನಮ್ಮಲ್ಲಿ ಗೊಂದಲ ಎಬ್ಬಿಸುವಂಥ ಒಂದು ಪ್ರಯತ್ನ ಏನಿದೆ, ಅಲ್ಲಲ್ಲಿ ಆಗಾಗ ಒಂದೊಂದು ವಿಷ ಹಾಕೋದು, ನಮ್ಮ ಸಾಂಸ್ಕೃತಿಕ ಪರಿಸರದಲ್ಲಿ ಒಂದು ಬಗ್ಗಡವನ್ನು ಮೂಡಿಸೋದು, ಅದಕ್ಕೆ ಮನಸೋಲುವಂಥ ಮೂರ್ಖರು ನಮ್ಮಲ್ಲಿ ಬೇಕಾದಷ್ಟಿದ್ದಾರೆ. ಹಾಗೆ ಮೂರ್ಖರನ್ನು ತಯಾರು ಮಾಡುವಂಥ ಕಾನ್ವೆಂಟ್ ಎಜುಕೇಷನ್ ಸಿಸ್ಟಮ್ ಬೇರೆ ಇದೆ. ಇದೆಲ್ಲ ಸೇರಿ ಈ ರೀತಿ ಆಗ್ಬಿಟ್ಟಿದೆ. ನಾವು ಸ್ವಲ್ಪ ಎಚ್ಚೆತ್ಕೊಳ್ಳೋಣ, ಈ ಅನ್ಯಾಯವನ್ನು ಖಂಡಿಸೋಣ. ನಮ್ಮ ಸಂಸ್ಕೃತಿಯಲ್ಲಿ ಕನ್ಯಾದಾನಕ್ಕೆ ಅತ್ಯಂತ ಉನ್ನತವಾದ, ಉತ್ಕೃಷ್ಟವಾದ, ಪವಿತ್ರವಾದ, ಸುಂದರವಾದ, ಸುಭಗವಾದ ಅರ್ಥ ಇದೆ. ಅದನ್ನು ಗುರುತಿಸೋಣ. ಈ ದಾನ ಶಬ್ದದ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ. ಇದು ಸಂಸ್ಕೃತ ಪದ. ಅದನ್ನು ಇಂಗ್ಲೀಷ್ನಲ್ಲಿ ಗಿವಿಂಗ್ ಅವೇ ಅಂತ ಹೇಳಿಬಿಟ್ಟು ನಾವು ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ ಒಂದು ದೊಡ್ಡ ಸಾಗರವನ್ನು ಒಂದು ಬಕೆಟಿನ ನೀರು ಅಂತ ತೋರಿಸ್ ಹಾಗಾಗತ್ತೆ. ಸಂಸ್ಕೃತ ಶಬ್ದಗಳಿಗೆ ತುಂಬ ಅರ್ಥವ್ಯಾಪ್ತಿ ಇದೆ. ನಮ್ಮಲ್ಲಿ ದಾನವನ್ನು ಒಂದು ವ್ರತವನ್ನಾಗಿ ಹೇಳ್ತಾರೆ. ವಿದ್ಯೆಯನ್ನು ದಾನ ಮಾಡು. ಇವತ್ತು ವ್ಯಾಪಾರೀಕರಣ ಆದ ಕಾಲದಲ್ಲಿ ನಮಗೆ ವಿದ್ಯಾದಾನ ಅರ್ಥವಾಗೋದಿಲ್ಲ. ಆದರೆ ಎಂತಹ ಒಂದು ಸಣ್ಣ ಅಕ್ಷರದಿಂದ ಹಿಡಿದು ಅತ್ಯಂತ ಉನ್ನತ ಮಟ್ಟದ ಎಲ್ಲ ವಿದ್ಯೆಗಳನ್ನು ಉಚಿತವಾಗಿ ಶತಮಾನ ಸಹಸ್ರಮಾನಗಳ ಕಾಲ ಕೊಟ್ಟ ದೇಶ ನಮ್ದಾದ್ರಿಂದ ವಿದ್ಯಾದಾನವನ್ನು, ಹಾಗೆ ಅನ್ನದಾನವನ್ನು, ಸಂಸ್ಕೃತಿ ದಾನ, ಸ್ನೇಹದಾನ, ಅಂಗದಾನ, ಆಮೇಲೆ ಜೀವದಾನ, ಜೀವನದಾನ, ಉದ್ಯೋಗದಾನ, ಶ್ರಮದಾನ, ವಸ್ತ್ರದಾನ, ಮತ್ತು ಧಾನ್ಯಗಳನ್ನು ದಾನ ಮಾಡುವಂಥದ್ದು, ಬಡವರಿಂದ ಹಿಡಿದು ಬಲ್ಲಿದರವರೆಗೂ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದ ಒಂದು ಸಣ್ಣ ಅಂಶವನ್ನಾದರೂ ದಾನ ಮಾಡಬೇಕು. ತನು ಮನ ಧನದಿಂದ ದಾನ ಮಾಡಬೇಕು, ಸೇವೆ ಮಾಡಬೇಕು. ಸಮಾಜಕ್ಕೆ, ಮಠ ಮಂದಿರಗಳಿಗೆ, ನಮ್ಮ ಬಂಧು ಮಿತ್ರರಿಗೆ, ಪರಿವಾರದವರಿಗೆ ನಾವು ಕೊಡದೆ ಏನನ್ನ ಸ್ವೀಕರಿಸಬಾರ್ದು. ಏನನ್ನೋ ಕೊಟ್ಟೇ ಸ್ವೀಕರಿಸಬೇಕು. ₹1 ಆದರೂ ಹಾಕ್ಬಿಟ್ಟೆ ದೇವಸ್ಥಾನದಲ್ಲಿ ನಾವು ಪ್ರಸಾದ ತಗೋಬೇಕು ಅಂತ, ಹೀಗೆಲ್ಲ ಅದ್ಭುತವಾದ ದಾನದ ಪರಂಪರೆಯಲ್ಲಿ ಬೆಳೆದಂಥ ನಾವು ಇಂಥ ಒಂದು ಅತ್ಯಂತ ಕುತ್ಸಿತವಾದ ಉದ್ದೇಶದಿಂದ ಬಂದಂಥ ಅಡ್ವರ್ಟೈಸ್ಮೆಂಟ್ಗಳಿಂದ ನಾವು ದಯವಿಟ್ಟು ಮಿಸ್ಲೀಡ್ ಆಗಬಾರ್ದು. ಇವರ ಬಾಯನ್ನು ಮುಚ್ಚಿಸುವತ್ತ ನಾವು ಕೂಡ ಬಾಯಿ ತೆಗಿಬೇಕಾಗಿದೆ. ಇಟ್ ಇಸ್ ನಾಟ್ ದ ವೈಲೆನ್ಸ್ ಆಫ್ ದ ಈವಿಲ್, ಬಟ್ ಆಲ್ಸೋ ದ ಸೈಲೆನ್ಸ್ ಆಫ್ ದ ಗುಡ್ ಸಮ್ಯಾರಿಟನ್ಸ್ ದಟ್ ಇಸ್ ಹಾರ್ಮ್ಫುಲ್ ಟು ದ ಸೊಸೈಟಿ ಅಂತ ಸ್ವಾಮಿ ವಿವೇಕಾನಂದರು ಭಾಳ ಹಿಂದೆನೇ ಹೇಳಿದರು. ದುಷ್ಟರ ಕ್ರೌರ್ಯ ಒಂದೇ ಅಲ್ಲ, ಸಜ್ಜನರ ಮೌನ ಏನಿದೆ ಅದು ಕೂಡ ಸಮಾಜಕ್ಕೆ ತುಂಬ ಹಾನಿಕಾರಕ ಅಂತ. ಹಾಗಾಗದಿರಲಿ, ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ. ನಮಸ್ಕಾರ.